ಗಾಡಿ ಬಗ್ಗೆ ಡೌಟೇ ಬೇಡ. ಬೆಂಕಿ ಬೆಂಕಿ ಕುದುರೆ ಇದು. ಟುಗುಡುಕ್ 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 ಮುಟ್ಟಿದ್ರೆ ಮೂಡ್ ಬಂದಂಗ್ ಓಡುತ್ತೆ. ಗಾಡಿ ಇಂಜಿನ್ ಚೆಕಪ್ ಮಾಡಿ ನೋಡಿದ್ವಿ. ನನ್ನ ಮಗನ್ ಏರೋಪ್ಲೇನ್ ಇಂಜಿನ್ ತರ ಇದೆ. ನನಗೇನ ದುಡ್ಡು ಬೇಡ ಅಂದಿದ್ರೆ ನಾವೇ ಇಟ್ಕೊಂಡ್ಬಿಡ್ತಿದ್ವಿ. ಬೇಕಾದ್ರೆ ಮೇನ್ ರೋಡ್ ತನಕ ಓಡ್ಸ್ ನೋಡಿ. ಟಕ್ಕರ್ ಪೀಸ್ ಇದು. ಅಣ್ಣ ಬೇಕಾದ್ರೆ ಯಾವ್ದೇ ಹುಡುಗಿನ ಈ ಗಾಡಿಲಿಂದ ಕೂರ್ಸ್ಕೊಂಡೋಗಿ 2 ಕಿಲೋಮೀಟರ್ ಹೋಗೋಷ್ಟಲ್ಲಿ ಸೆಟ್ ಆಗೋಗುತ್ತೆ. ಜುಮ್ ಜುಮ್ ಮಾಯ ಪ್ರಾಯ ಬಂದ್ರೆ ಹೃದಯ ಗಾಯ. ಅಕ್ಕ ಕಸ್ಟಮರ್ ಮುಖ ನೋಡು, ಕೊಳೆ ಎಲ್ಲ ಹೋಗ್ಬಿಟ್ಟು ಕಳೆ ಬಂದ್ಬಿಟ್ಟೈತೆ. ಅಜ್ಜಿ, ತಾತಯ್ಯ, ಇನ್ನೂ ಯಾಕೆ ಹಿಂಗ್ ಕುಂತ್ಕೊಂಡಿದ್ದೀರಾ? ಇವತ್ತನ ಆಚೆ ಬರ್ತೀರಾ ಅಂತ ಅನ್ಕೊಂಡೆ. ನಿಂಗಿ ಬಂದು ನೋಡ್ದಾಗ್ಲೂ ಬಾಗ್ಲಾಕಿತ್ತಂತೆ. ಅದಕ್ಕೆ ಯಾಕೆ ಬರ್ಲಿಲ್ಲ ಅಂತ ಗಾಬರಿಯಾಗಿ ನೋಡಕ್ ಬಂದೆ. ಗಾಬರಿ ಆದ್ರು ಇಷ್ಟು ತಡವಾಗಿ ಬಂದ್ಯಾ ಕಮಲಿ ನಮ್ಮನ್ನ ನೋಡೋದಕ್ಕೆ? ಅನ್ಪೂರ್ಣ, ಕಮಲಿನ ಬರೋದಕ್ಕೆ ಅನಿಗ ಬಿಡ್ಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಕಮಲಿ? ಯಾಕಿಬ್ರು ಹಿಂಗ್ ಮಾತಾಡ್ತಿದ್ದೀರಾ? ಏನಾಯ್ತು? ಏನಾಯ್ತು? ಈಗೇನಾಯ್ತು? ಏನು ಇಲ್ವಲ್ಲ ಅಲ್ವೇನ್ರಿ? ಏನಾಯ್ತ್ರಿ? ಅಜ್ಜಿ, ಅಪ್ಪ ಹಿಂಗಾಗೈತೆ ಅನ್ನೋ ಬೇಸರನ? ಅಲ್ಲ ಕಮಲಿ, ನಾವಿನ್ನೂ ಬದುಕಿದೀವಲ್ಲ ಅನ್ನೋ ಬೇಸರ. ಅಯ್ಯೋ ಅಜ್ಜಿ, ಹಿಂಗೆಲ್ಲ ಮಾತಾಡ್ಬೇಡಿ ನೀವು. ಮತ್ತಿನ್ನೇನು ಮಾಡಲಿ, ನಮ್ಮ ಶಕ್ತಿ ಮುಗ್ದಿದೆ ಕಮಲಿ. ನಮ್ಮ ಮಗನೇ 4 ಗೋಡೆ ಮಧ್ಯೆ ಕುಳಿತಿರೋವಾಗ ನಮ್ಗೆ ಯಾಕೆ ಬೇಕು ಈ ಸುಖ ಸವಲತ್ತು ಎಲ್ಲ? ನಮ್ಗೆ ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡೋ ಶಕ್ತಿ ಖಂಡಿತ ಇಲ್ಲ. ಆಕ್ಸಿಡೆಂಟಲ್ಲಿ ನಾವು ಮಾತ್ರ ಉಳ್ಕೊಳ್ಳೋಂಥ ಪಾಪ ಏನು ಮಾಡಿದ್ವೋ ಗೊತ್ತಿಲ್ಲ. ಕಮಲಿ, ನೀನ್ ಯಾಕೆ ಮಾಡ್ತಾ ಇದೀಯಾ? ಅಜ್ಜಿ, ಈ ಮನೆಯಾಗೆ ನಂಗೆ ನಿಮ್ನ ಬಿಟ್ರೆ ಬೇರೆ ಯಾರವ್ರ ಹೇಳಿ? ಅಪ್ಪಯ್ಯ ನನ್ನ ಮಾತು ಕೇಳ್ತಿಲ್ಲ. ನಿಮ್ನ ನಾನು ಏಟೇ ಸಮಾಧಾನ ಮಾಡಕ್ ಪ್ರಯತ್ನ ಪಟ್ರು ಹಿಂಗ್ ಮಾತಾಡ್ತಿದ್ದೀರಾ. ನಾನು ಏನ್ ಮಾಡ್ಲಿ ಅಜ್ಜಿ? ನನ್ ಶಕ್ತಿನೇ ನೀವು. ನೀವೇ ಸೋತದಂಗ್ ಮಾತಾಡಿದ್ರೆ ನಾನು ಹೆಂಗ್ ಮುಂದೆ ನಡೀಲಿ ಹೇಳಿ? ನನ್ನ ಕ್ಷಮಿಸ್ಬಿಡು ಕಮಲಿ. ಮನಸ್ಸಿನಲ್ಲಿ ದುಃಖ ಈಗ ಮಾತಾಡ್ ಬಂತು ಅಷ್ಟೇ. ನಿನ್ನನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ಖಂಡಿತ ನನಗಿಲ್ಲಮ್ಮ. ಕಮಲಿ, ಅಳ್ಬೇಡಪ್ಪ, ಅಳ್ಬೇಡ. ನೀನು ಹೇಳಿದಾಗೆ ನಿನ್ನ ಜವಾಬ್ದಾರಿ ಇನ್ನು ಮುಂದೆ ಹೆಚ್ಚಾಗಿದೆ, ನಿಜ. ನನ್ನ ಜವಾಬ್ದಾರಿನೂ ನೀನೇ ನಿಭಾಯಿಸ್ತೀಯಾ? ನೀನು ನಿಭಾಯಿಸ್ತೀಯ ಬಿಡು. ಆ ನಂಬಿಕೆ ನನಗಿದೆ, ಆ ನಂಬಿಕೆ ನನಗಿದೆ.
ಜೈ ತನ್ಮನ್ ಚಂದರ. ಓಂ ಶಾಂತಿ ಶಾಂತಿ. ಹಾ, ಓ ಮೈ ಗಾಡ್ ಅಮ್ಮಮ್ಮ, ಹಾಗಾದ್ರೆ ಈ ಆಶ್ರಮ ಧ್ಯಾನ ಎಲ್ಲ ರೀಲಾ? ಪಕ್ಕಾ ರೀಲು ಬೇಬಿ. ಅದೇ ಅನ್ಕೊಂಡೆ ನೋಡಿ. ನನ್ನಮ್ಮಮ್ಮ ಈಗ ದಿಢೀರಂತ ಸನ್ಯಾಸಿನಿ ಆಗೋದು ಚಾನ್ಸೇ ಇಲ್ಲ ಅಂತ. ಆದ್ರೂ ನಾನು ಹೇಳಿದಾಗ ನೀನ್ ನಂಬ್ಕೊಂಡೆ ತಾನೆ? ಹೆಂಗೆ? ಅಫ್ ಕೋರ್ಸ್ ಅಮ್ಮಮ್ಮ, ನಿಮ್ ಪರ್ಫಾರ್ಮೆನ್ಸ್ ಆಗಿತ್ತು. ಅದ್ಭುತ ನಟಿ, ನವರಸ ನಾಯಕಿ ಅಮ್ಮಮ್ಮ. ಯಾರು ಬೇಕಾದ್ರೂ ನಂಬ್ತಾರೆ. ಅದೇ ಅದೇ ನನಗೂ ಬೇಕಾಗಿತ್ತು ಬೇಬಿ. ನೀನೇ ನಂಬಲಿಲ್ಲ ಅಂದ್ರೆ ಆ ದರಿದ್ರದವೆರಡಿದ್ವಲ್ಲ ಅವ್ ಹೇಗೆ ನಂಬ್ತಿದ್ದೋ ಹೇಳು? ವೈ ಅಮ್ಮಮ್ಮ? ಇವ್ರನ್ನ ನಂಬಿಸೋ ನೆಸೆಸಿಟಿ ಏನಿದೆ ಹೇಳಿ? ನೀವು ನಾರ್ಮಲ್ ಗೆಟಪ್ ಅಲ್ಲೇ ಬರ್ಬೋದಾಗಿತ್ತಲ್ವಾ? ಏನ್ ಬೇಬಿ ನೀನ್ ಹೀಗ್ ಮಾತಾಡ್ತಾ ಇದ್ಯಾ? ನಾನೇನಾದ್ರೂ ಏನೂ ಆಗಿಲ್ಲ ಅಂತ ಆರಾಮಾಗಿ ಬಂದ್ಬಿಟ್ರೆ ಜಾಲಿಯಾಗಿ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಡತ್ತೆ. ಹಾಗೇನಾದ್ರೂ ನನ್ನ ಮೇಲೆ ಡೌಟ್ ಬಂದ್ರೆ ಆಗಿರೋ ಆಕ್ಸಿಡೆಂಟ್ಗೂ ನನಗೂ ಸಂಬಂಧ ಇದೆ ಅಂತ ಡೌಟ್ ಬಂದ್ಬಿಡತ್ತೆ ಬೇಬಿ. ಅದಕ್ಕೆ ಟೋಟಲ್ ಆಗಿ ಬೇರೆ ಕಲರಲ್ಲೇ ಸಖತ್ತಾಗಿ ಎಂಟ್ರಿ ಕೊಟ್ಟೆ. ಹೆಂಗೆ? ವಾವ್, ಮಾಸ್ ಅಮ್ಮಮ್ಮ ನೀವು. ಐ ಲವ್ ಯು. ಬಟ್ ಯು ನೋ ವಾಟ್, ನಿಮಗೆ ಈ ಗೆಟಪ್ ಕೂಡ ಸಖತ್ತಾಗಿ ಸೂಟ್ ಆಯ್ತು ಗೊತ್ತಾ? ಅಬ್ಬಾ, ಸೂಟ್ ಆಗತ್ತೆ ಅಂತ ಹಂಗೆಲ್ಲ ಹಾಕೊಳಕ್ ಆಗಲ್ಲ ಬೇಬಿ. ಅಪ್ಪ, ಈ ಬಿಳಿ ಬಟ್ಟೆ ರುದ್ರಾಕ್ಷಿ ಸರ ಇರಿಟೇಟ್ ಆಗೋಯ್ತು ಗೊತ್ತಾ ನನಗೆ. ನಾನು ಹೀಗಿದ್ರೇನೆ ಕಾಮಿನಿ ಅನ್ಸ್ಕೊಳ್ಳೋದು. ಎಸ್, ಅದು ನಿಜಾನೇ. ಎಲ್ಲಿ ಒಂದ್ಸಲ ನಿಮ್ಮ ಟ್ರೇಡ್ ಮಾರ್ಕ್ ಸ್ಟೈಲ್ ಮಾಡಿ ಅಮ್ಮಮ್ಮ. ಬೇಬಿ, ಅದು ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂತ ಒಂದು ಗತ್ತಿದೆ. ನಾವೇನಾದ್ರೂ ಸಾಧಿಸಿದ್ಮೇಲೆ ಅಥವಾ ಪಕ್ಕ ಪ್ಲಾನ್ ಮಾಡಿದ್ಮೇಲೆ ಅದನ್ನ ಮಾಡಬೇಕು. ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅಯ್ಯೋ, ಇದಕ್ಕಿಂತ ಇನ್ನೇನು ಸಾಧಿಸೋದಿದೆ ಅಮ್ಮಮ್ಮ? ಇಡೀ ಮನೆ ನಮ್ಮ ಕಂಟ್ರೋಲಲ್ಲೇ ಬಂದಿದೆ. ಒಂದ್ಸತಿ ಅಮ್ಮಮ್ಮ ಪ್ಲೀಸ್ ನನಗೋಸ್ಕರ ಮಾಡಿ. ಸೂಪರ್ ಅಮ್ಮಮ್ಮ. ಸರಿ ಸರಿ, ನಾನು ಮನೇಲಿ ಇರ್ಲಿಲ್ವಲ್ಲ, ಇಲ್ಲಿವರೆಗೂ ಮನೇಲಿ ಏನೇನಾಯ್ತು ಅನ್ನೋದನ್ನ ಎಲ್ಲವೂ ಹೇಳು. ಲೇ ಗೋವಿಂದ, ಹಂಗೆ ಅವ್ನ ಪಾಕೆಟಲ್ಲಿ ದುಡ್ಡಿದೆ ಅಂತ ನೋಡ್ಕೊಬೇಕು ಕಣೋ. ಇಷ್ಟೆಲ್ಲ ಪುಂಗ್ತಾ ಇದೀನಿ, ಏನಾನ ಅವ್ನ ಗಾಡಿ ಬೇಡ ಅಂದ್ರೆ ನೀನು ಹಂಗೆ ಕುಕ್ಕೆ ಸಾಯಿಸ್ಬಿಡ್ತು. ಏನೋ ಏನೋ ಹೇಳ್ತಿದ್ದೀರಾ? ಅದಾ ಏನಿಲ್ಲ ಅಣ್ಣ, ಫಸ್ಟ್ ಹ್ಯಾಂಡ್ಲು ಗಾಡಿ ತಗೊಳ್ಳೋ ಕೆಪಾಸಿಟಿ ಇದ್ರು ಅಂಬೆ ಬಜಾರ್ಗೆ ಬಂದವ್ರಲ್ಲ ಅವ್ರನ್ನ ಸಖತ್ತಾಗಿ ನೋಡ್ಕೋಬೇಕು ಅಂತ ಅಣ್ಣ ಹೇಳ್ತಾ ಇದ್ದ. ಅಕ್ಕ ಹೇಳಿದ್ಲು. ಎಲ್ಲ ಓಕೆ, ಆದರೆ ಒಂದು ಸಣ್ಣ ಡೌಟ್ ಇದೆ. ತಗೊಳ್ಳ ಬೇಡವಾ ಅಂತ. ಲೈಫಲ್ಲಿ ಇಂಥ ಟೈಮಲ್ಲೇ ಆ ದೇವ್ರು ಇಂಥ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ದಮ್ಮಿದ್ದವ್ರು ಮಾತ್ರ ಐಟಮ್ ತಗೊಳಕ್ಕಾಗೋದು. ಡೌಟ್ ಬಿದ್ರೆ ಮತ್ತೆ ಗಾಡಿ ಇಲ್ದೆ ನಟರಾಜ ಸರ್ವಿಸ್, ಡೀಲ ನೋ ಡೀಲ. ಜಾಸ್ತಿ ಡೌಟ್ ಎಲ್ಲ ಬೇಡ. ಚಕ್ರ ಬದಲಾದ್ರೆ ಲೈಫಲ್ಲಿ ಶುಕ್ರನೇ ಬದಲಾಗ್ತಾನೆ ಅಂತಾರೆ. ನಿಂಗೆ 2 ಚಕ್ರದ ಗಾಡಿ ಇದಕ್ಕಿಂತ ಮಾಸಾಗಿ ಇನ್ನೆಲ್ಲೂ ಸಿಗಲ್ಲ. ನಿಮ್ಮನ್ನ ನಂಬೋದಾ? ಅಂಬಿನ ನಂಬಿ ಕೆಟ್ಟೋರಿಲ್ಲ. ವಡ್ಡಿ ಪೇಮೆಂಟ್ ಗಾಡಿ ಎತ್ಕೊಂಡಾಗ ಜೊಟ್ಟು ಕಿಟ್ಟೌಟ್ ಗೆಟ್ಔಟ್ ಅಂತ ಬದುಕು ಎಲ್ಲ ಕಲರ್ಫುಲ್ ಆಗಿರುತ್ತೆ. ಏನಂತ್ಯ? ಹಬ್ಬ ಇಲ್ಲ ತೋರ್ಸೋ ಡಾಕ್ಯುಮೆಂಟ್ಸ್
ಸೆಕೆಂಡ್ ಹ್ಯಾಂಡ್ ಗಾಡಿ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್. ಹಲೋ ವೆಯ್ಟ್ ನನ್ನ ಹತ್ರ 35,000 ಇಲ್ಲ, ಬಟ್ ಐ ಕ್ಯಾನ್ ಪೇ ಓನ್ಲಿ 20. ಕತ್ತರಿಕೆ ಇಷ್ಟೊತ್ತು ಗಂಟ್ಲೊಣಗಂಗ್ ಬಡ್ಕೊಂಡ್ರುವೆ ಈಗ್ಲೂ 20 ಅಂತ ಸಪ್ಪೆ ಹೊಡಿತಿದ್ಯಲ್ಲ. ರೀ ಏನ್ರಿ ಹಿಂಗೆ ಮಾತಾಡ್ತಿದ್ದೀರಾ? ಬೈಲಿ ಬಂದಷ್ಟು ಕೇಳ್ಕೊಂಬಿಡೋಣ. ಈ ಗಾಡಿನ ಯಾವನಾದ್ರೂ ತಗೊಂತಾನೆ ಅನ್ನೋದು ಕೂಡ ಡೌಟು. ಮೊದಲು ಡೀಲ್ ಕುದುರಿಸ್ಬಿಡು. ಹಂಗಂತ್ಯ? ಹ್ಞೂ ಸರಿ 20,000 ಕೊಟ್ಟು ತಗೊಂಡು ಹೋಯ್ತಾ ಇರು. ಚಿಕ್ಕವ್ವ, ಏನು ಕಾಪಾಡ್ಬೇಕು. ಏನೇ ಅಂಬಿ? ನಾನೇನ್ ಮಾಡ್ಲಿ ಅಜ್ಜಿ? ನನ್ನ ಮಗನು ಬೋನ್ಗೆ ಬೀಳ್ತಾ ಇಲ್ಲ. ಹಿಂಗೆ ಸಣ್ಣ ಪುಟ್ಟದ್ದು ಮಾಡ್ತಿದ್ರೆ ಕೂಗಿ ಕೊನೆಗೂ ಗಂಟ್ಲ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೂ ದುಡ್ಡು ಇಲ್ಲದೆ ಸಾಯ್ಬೇಕಾಯ್ತದೆ. ಹ್ಞೂ ಅಯ್ಯೋ ಅದೆಷ್ಟೋ ತನಕ ಎಣ್ಸ್ಯಪ್ಪ. ಕೇಳಿಸ್ಲಿ ಬಿಡೋಜೆ. ಇದು ನಂಬರ್ ಪ್ಲೇಟು? ಅದು ನಿಮಗ್ ಬೇಕಾಗಿರೋ ಫ್ಯಾನ್ಸಿ ಪ್ಲೇಟ್ ಅಲ್ಲಿ ನಂಬರ್ ಹಾಕ್ಸ್ಕೊಳ್ಳಿ. ನಂಬರ್ ಡಾಕ್ಯುಮೆಂಟ್ ಅಲ್ಲಿ ಇದೆ. ಬರೀ 200 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. ತಾಳಿ ಡಾಕ್ಯುಮೆಂಟ್ ನಡೀರಿ. ಇದೇನು ಇನ್ನು ಎಲ್ಲ ನೋಡ್ತಾ ನಿಂತಿದ್ದೀರಾ? ಇವತ್ತಿನ ವ್ಯಾಪಾರ ಮುಗೀತು, ಇನ್ನೇನಿದ್ರು ಮುಂದಿನ ವಾರ ಅಷ್ಟೇ. ನಡೀರಿ. ಹೋಯ್ತಾ ಇರಿ. ಅದೇನೋ ಅಂತಾರಲ್ಲ, ಹಬ್ಬದುಟ್ಟಕ್ಕೋಸ್ಕರ ಭಿಕ್ಷೆ ಬೇಡಕ್ಕೆ ಹೋದ್ರಂತೆ. ಹಂಗಾಯ್ತು ನಮ್ಮ ಪರಿಸ್ಥಿತಿ. ಇಷ್ಟು ದುಡ್ಡಿಗೆ ನಾವು ಆಸೆ ಪಡ್ಬೇಕಿತ್ತ? ದೊಡ್ಡ ಡೀಲ್ನೇ ಮಾಡ್ಬೋದಿತ್ತು. ಹೌದಲ್ವಾ ಅಜ್ಜಿ? ಲೇ, ಅಣ್ಣ ಬರಕಿನ್ನ ಎಷ್ಟು ದಿನ ಆಗತ್ತೆ? ನೋಡು, ಯಾವಾಗ ನೋಡಿದ್ರು ಅಜ್ಜಿ ಮೊಮ್ಮಗಳದು ಅಣ್ಣ ಯಾವಾಗ ಬರ್ತಾನೆ. ಅವ್ನ್ ಬರಕ್ಕೆ ಟೈಮ್ ಆಯ್ತದೆ. ಹೌದಾ? ಸರಿ, ಇವತ್ತಿನ ಪ್ಲಾನ್ ಏನು? ವಿಜಯನಗರ ಮಾರ್ಕೆಟ್ಗೆ ಹೋಗ್ಬೇಕು. ಅದಾದ್ಮೇಲೆ ನೈಸ್ ರೋಡ್ ಕಾಮಗಾರಿ ಇದೆ. ಸಂಜೆ ಲಿಸ್ಟು ಅಜ್ಜಿ ಹತ್ರನೇ ಐತೆ. ಸರಿ ಅಜ್ಜಿ, ಹೋಗ್ಬಿಟ್ಟು ಬರ್ತೀವಿ. ಸರಿ ಹೋಗಿ ಬನ್ನಿ. ನೋಡ, ಅದೇನೋ ವಿಜಯನಗರ ಮಾರ್ಕೆಟ್ಗೆ ಹೋಗ್ತೀನಿ ಅಂತಲ್ಲ, ಅಲ್ಲಿ ಹೋಗ್ಬಿಟ್ಟು ತರಕಾರಿ ಕತ್ಕೊಂಬಂದ್ಬಿಟ್ಯಾ? ದೊಡ್ಡ
ಐಟಮ್ ತಗೊಂಬ, ಚೆನ್ನಾಗಿ ದುಡ್ಡು ಬರಬೇಕು ಹಂಗೆ. ಸರಿ ಸರಿ, ಕುಂಬಳಕಾಯಿ ಕಲ್ಲಂಗಡಿ ತತ್ತೀನಿ. ಹಾ ಗಲ್ಪಟ್ಕೆನೆ ಎತ್ಕೊಂಬಂದ್ಬಿಡ್ತೀನಿ. ಅದು ಅದು ಆಹಾ, ಅಜ್ಜಿ ಆಸೆ ನೋಡು, ಬರ್ತೀವಿ. ಹಾ ಬಾಯ್ ಬಾಯ್. ಏನ್ ಬಾಯ್ ಬಾಯ್. ತಿನ್ಬಿಡು. ಹುಷಾರು, ಬೇಗ ಬಂದ್ಬಿಡಿ. ಅವರೆಕಾಳು ಸಾರು ಮುದ್ದೆ ಮಾಡಿರ್ತೀರಿ, ಆಚೆ ಏನು ತಿನ್ಬೇಡ್ರಿ. ಕೊರೋನಾ ಐತೆ ಏನೋ. ಅಮ್ಮ ಮಹಾಲಕ್ಷ್ಮಿ, ಇದೇ ರೀತಿ ನಮ್ಮ ಮನೆಗೆ ಬರ್ತಾ ಇರು ತಾಯಿ. ಚಂದ್ರು, ಬೇಡ, ಹೋಗು ಹೋಗು ನೀನು. ರೀ, ನಾನು ಉರ್ಮಿಳಾ ನೋಡಿ, ನಿಮ್ಗೋಸ್ಕರ ತಿಂಡಿ ತಂದಿದ್ದೀನಿ, ತಿನ್ನಿ ಬನ್ನಿ. ಬೇಡ ಬೇಡ, ಹೋಗು ಹೋಗು ನೀನು. ಚಂದ್ರು ಪ್ಲೀಸ್, ಹಾಗೆ ಹೇಳ್ಬಾರ್ದು, ನೀವು ತಿನ್ಬೇಕು. ಇದನ್ನು ತಿನ್ನಿ. ನೀವು ಗೌರಿ ಹತ್ರ ಹೋಗ್ಬೋದು. ಗೌರಿ 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 ಹೌದು, ಗೌರಿನೇ. ಆನಿ ಗೌರಿ ಗೌರಿ ಚಂದ್ರು,